ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಕರಾವಳಿಯ ಮಲೆನಾಡು ಅಕ್ಷರಶಃ ಇದೀಗ ಮಳೆಯ ಅಬ್ಬರಕ್ಕೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದು ನೋಡಿದ್ದೀವಿ. ಕರ್ನಾಟಕದ ಇವತ್ತು ಉತ್ತರ ಒಳನಾಡಲ್ಲೂ ಕೂಡ ಮಳೆಯಾಗಿದೆ ಅನ್ನುವಂಥ ಆಶಾದಾಯಕ ಸುದ್ದಿಗಳು ಬರ್ತಾ ಇದೆ. ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚು ಹೆಚ್ಚು ಮಳೆ ಬೇಕಾದಂತಹ ಪ್ರದೇಶ ಏನಿತ್ತು ಅಲ್ಲೆಲ್ಲವೂ ಕೂಡ ಇವತ್ತು ಮಳೆ ಆಗ್ತಾ ಇದೆ ಅನ್ನುವಂಥ ಆಶಾದಾಯಕ ಸುದ್ದಿ. ಮತ್ತೊಂದು ಕಡೆ ಹಾವೇರಿಯಲ್ಲಿ ಮಳೆ ತರಿಸುವುದಕ್ಕೆ ಅಮೆರಿಕಾದಿಂದ ವಿಮಾನವನ್ನು ತರಿಸಿಕೊಂಡು ಮೋಡ ಬಿತ್ತನೆ ಮಾಡೋದಕ್ಕೊಂದು ಸಿದ್ಧತೆ ಆಗಿದೆ ಹಾವೇರಿ ಜಿಲ್ಲೆಯಲ್ಲಿ. ಅದು ಹಾವೇರಿ ಜಿಲ್ಲೆ ಅಂತ ಹೇಳಿದರೆ ಮೋಡ ಬಿತ್ತನೆಗೆ ಸ್ವಲ್ಪ ಕನೆಕ್ಟಿವಿಟಿ ಇದೆ. ಬಿಕಾಸ್ ರಾಣೆಬೆನ್ನೂರಿನ ಶಾಸಕರು ಹಿಂದೆ ಇದ್ದಂತಹ ಪ್ರಕಾಶ್ ಕೋಳಿವಾಡ್ ಅವರ ತಂದೆ ಅವರು ಕೂಡ ಮೋಡ ಬಿತ್ತನೆ ಮಾಡಿಸಿದ್ರು. ಇವತ್ತು ಅವರು ಕೂಡ ಮಾಡಿಸ್ತಾರೆ ಎನ್ನುವಂಥ ಸುದ್ದಿಗಳು. ಏನೇನಾಗುತ್ತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೆಲ್ಲ ವರುಣನ ಆರ್ಭಟ. ನಾವು ಅನೇಕ ದಿನಗಳಿಂದ ಈ ಬೆಳವಣಿಗೆ ನೋಡ್ತಾ ಇದ್ದೀವಿ. ಅಲ್ಲಿ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಸಮುದ್ರದಲ್ಲಿ 3.3 ಮೀಟರ್ ಎತ್ತರದ ದೈತ್ಯ ಅಲೆಗಳೆಲ್ಲ ಅಬ್ಬರಿಸ್ತಾ ಇದೆ. ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಭೀಕರ ಗಾಳಿ ಬೀಸುತ್ತಂತೆ. ಜುಲೈ 8ರ ತನಕ ಅಂದರೆ ಮುಂದಿನ 4 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ಮೀನುಗಾರಿಕೆಯನ್ನು ಸಮುದ್ರದಲ್ಲಿ ಮಾಡಬಾರದು ಅಂತ ಹೇಳಿದ್ದಾರೆ. ಕಡಲ ತೀರದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆಲ್ಲ ಬ್ರೇಕ್ ಹಾಕಬೇಕು ಅಂತ ಈಗ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆಲ್ಲ ಬ್ರೇಕ್ ಹಾಕೊಳ್ಳೋ ಪ್ರಯತ್ನ ಆಗಿದೆ. ಇದು ಕರಾವಳಿಯಲ್ಲಿ ಆರೆಂಜ್ ಅಲರ್ಟ್ ಆದರೆ ಮಲೆನಾಡಿನಲ್ಲಿ ಏನಾಯ್ತು ಹಾಗಾದ್ರೆ? ಮಲೆನಾಡಿಗೆ ಭೂಕುಸಿತದ ಆತಂಕ ಆಗಿದೆ. ಏನಾಯಿತು ಮಲೆನಾಡಲ್ಲಿ? ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಕರಾವಳಿಗೆ ಆರೆಂಜ್ ಅಲರ್ಟ್ ಆದರೆ ಮಲೆನಾಡಿಗೆ ಭೂಕುಸಿತದ ಆತಂಕ ಮತ್ತು ಯೆಲ್ಲೋ ಅಲರ್ಟ್ ಕೂಡ ಆಗಿದೆ. ಪಶ್ಚಿಮ ಘಟ್ಟದ ಇಳಿಜಾರು ಪ್ರದೇಶದಲ್ಲಿ ಸಣ್ಣ ತರನಾದಂತಹ ಸಡಿಲ ಆಗ್ತಾ ಇದೆ. ಭೂಕುಸಿತದ ಭೀತಿ ಆಗ್ತಾ ಇದೆ. ಆಗುಂಬೆಯಲ್ಲಿ 7 ಸೆಂಟಿಮೀಟರ್ ಮಳೆ, ಗೇರುಸೊಪ್ಪದಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದೆ. ಮತ್ತೊಂದು ಕಡೆ ಮರಗಳು, ವಿದ್ಯುತ್ ಕಂಬಗಳ ಕೆಳಗೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಟ್ಟ ಗುಡ್ಡಗಳ ನಿವಾಸಿಗಳು ಜಾಗರೂಕತೆಯಿಂದ ಇರಬೇಕು ಅಂತ ಇದೀಗ ಅಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಗೇರುಸೊಪ್ಪದಲ್ಲಿ 11 ಸೆಂಟಿಮೀಟರ್, ಆಗುಂಬೆಯಲ್ಲಿ 7 ಸೆಂಟಿಮೀಟರ್ ಮಳೆ ಆಗ್ತಾ ಇದೆ. ಹಳ್ಳ ಕೊಳ್ಳಗಳು, ನದಿಗಳೆಲ್ಲ ತುಂಬ ಹರಿತಾ ಇದೆ. ಬಿರುಗಾಳಿ ಆರ್ಭಟವೂ ಕೂಡ ಇರೋದ್ರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ. ಮತ್ತೊಂದು, ಕಾವೇರಿ ಮಡಿಲಲ್ಲಿ ಹರಿಯುತ್ತಿದೆ ನೀರು. ಕಾವೇರಿ ಮಡಿಲಲ್ಲಿ ನೀರು ಹರಿತಿದೆ ಅಂತ. ಕೊಡಗಿನಲ್ಲಿ ವರುಣನ ಅಬ್ಬರಕ್ಕೆ ಏರಿಕೆ ಕಂಡಿದೆ. ಕಾವೇರಿ ನದಿಯ ನೀರಿನ ಹರಿವು. ಹಾರಂಗಿ ಜಲಾಶಯಕ್ಕೆ ಈ ವರ್ಷ ಮೊದಲ ಬಾರಿಗೆ 1113 ಕ್ಯೂಸೆಕ್ ಒಳಹರಿವು ಬರ್ತಾ ಇರೋದು. ಕುಶಾಲನಗರ ಸೇತುವೆ ಕೆಳಗೆ ಒಂದು 5 ಅಡಿಗಳಷ್ಟು ನೀರಿನ ಮಟ್ಟ ಎಲ್ಲ ಏರಿಕೆಯಾಗಿದೆ. ಒಂದು ಆಶಾದಾಯಕ ಬೆಳವಣಿಗೆ. ಯಾಕೆಂದರೆ KRSನಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಅಂತ ನಾವೆಲ್ಲ ಮಾತನಾಡ್ತಾ ಇದ್ವಿ. ಭಾಗಮಂಡಲ, ತಲಕಾವೇರಿ ವ್ಯಾಪ್ತಿಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಕೃಷಿ ಚಟುವಟಿಕೆಯಲ್ಲಿ ರೈತರೆಲ್ಲ ಮಗ್ನರಾಗಿದ್ದಾರೆ. ಜಲಾಶಯ ಭರ್ತಿಗೆ ಲಕ್ಷಣಗಳನ್ನೇ ಆಗಿದೆ. ಇದು ಕಾವೇರಿ ಮಡಲಿನ ಕಥೆ ಆಯಿತು. ಮತ್ತೊಂದು ಕಡೆ ಬೆಳವಣಿಗೆ. ಹಾವೇರಿ ರೈತರಿಗೆ ಮೋಡ ಬಿತ್ತನೆಯ ಆಸರೆ. ಜಿಲ್ಲೆಯಲ್ಲಿ ಮಳೆ ಕೊರತೆ ಹಿನ್ನೆಲೆ ಶಾಸಕ ಪ್ರಕಾಶ್ ಕೋಳಿವಾಡ್ ಪ್ರತಿ ಬಾರಿ ಇಂತಹ ಬರಗಾಲ ಬಂದಂತಹ ಸಮಯದಲ್ಲಿ ಇಂಥದ್ದೊಂದು ಪ್ರಯೋಗವನ್ನು ಕೋಳಿವಾಡ್ರು ಮಾಡ್ತಾರೆ ಯಾವಾಗಲೂ. ಇವರ ತಂದೆ ಈ ಹಿಂದೆ ಸ್ಪೀಕರ್ ಆದಂತಹ ಕೋಳಿವಾಡ್ರು ಕೂಡ ಮಾಡ್ತಿದ್ರು. ಅವರ ಪುತ್ರ ಪ್ರಕಾಶ್ ಕೋಳಿವಾಡ್ರು ಕೂಡ ಆ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಮಳೆ ಕೊರತೆ ಆಗ್ತಾ ಇದೆ ಹಾವೇರಿಯಲ್ಲಿ. ಹೀಗಾಗಿ ಒಂದು ಮೋಡ ಬಿತ್ತನೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಜುಲೈ 7ರಿಂದ ಒಂದು 3 ದಿನಗಳ ಕಾಲ ಒಂದು ಜಿಲ್ಲೆಯಾದ್ಯಂತ ಒಂದು ಮೋಡ ಬಿತ್ತನೆ ಕೆಲಸಕ್ಕೆ ಅವರು ಹೋಗ್ತಾ ಇದ್ದಾರೆ. ಅಮೆರಿಕಾದಿಂದ ಒಂದು ಅತ್ಯಾಧುನಿಕ ಕ್ಲೌಡ್ ಸೀಡಿಂಗ್ ವಿಮಾನ ಬರ್ತಾ ಇದೆ. ಆ ಕ್ಲೌಡ್ ಸೀಡಿಂಗ್ ವಿಮಾನದ ಮುಖಾಂತರ ಮೋಡ ಬಿತ್ತನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. 1 ಗಂಟೆಯ ಕಾರ್ಯಾಚರಣೆಗೆ ಒಂದು 15 ಲಕ್ಷ ರೂಪಾಯಿ ಎಲ್ಲ ಖರ್ಚಾಗುತ್ತಂತೆ. ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆಗೆ ಒಂದು 6 ಶಾಸಕರೆಲ್ಲ ಮುಂದಾಗಿದ್ದಾರಂತೆ. 6 ಜನ ಶಾಸಕರು, ರಾಣೆಬೆನ್ನೂರಿನ ಪ್ರಕಾಶ್ ಕೋಳಿವಾಡ್ ಸೇರಿದಂತೆ ಜಿಲ್ಲೆಯ ಒಂದು 5 ಜನ ಶಾಸಕರು ಎಲ್ಲರೂ ಒಟ್ಟಾಗಿ ತಮ್ಮ ಸ್ವಂತ ವೆಚ್ಚದಲ್ಲಿ ಜಿಲ್ಲೆಯಾದ್ಯಂತ ಮೋಡ ಬಿತ್ತನೆಯನ್ನು ಮಾಡೋದಕ್ಕೆ ಅವರೆಲ್ಲ ಮುಂದಾಗ್ತಾ ಇರೋದು. 15 ಲಕ್ಷ ರೂಪಾಯಿ ಎಲ್ಲ ಅದನ್ನು ತೆಗೆದುಕೊಳ್ತಾ ಇದೆ. ಅಮೆರಿಕಾದಿಂದ ಒಂದು ಕ್ಲೌಡ್ ಸೀಡಿಂಗ್ ವಿಮಾನ ಹುಬ್ಬಳ್ಳಿಗೆ ಬರ್ತಾ ಇದೆ. 1 ಗಂಟೆಗೆ ಒಂದು 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು, ವೀಕೆಂಡ್ ಮೂಡ್ನಲ್ಲಿರುವಂಥವರಿಗೆ ವಾರ್ನಿಂಗ್ ಕೊಟ್ಟಿದೆ. ವೀಕೆಂಡಲ್ಲಿದ್ದೇವೆ, ಇವತ್ತು ಸಾಟರ್ಡೆ, ನಾಳೆ ಸಂಡೇ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಒಂದು 48 ಗಂಟೆ ಮಳೆ ಆಗಬಹುದು ಅಂತ ಹೇಳ್ತಿದ್ದಾರೆ. ಅಪಾಯಕಾರಿ ನದಿ ತೀರ, ಜಲಪಾತಗಳಿಗೆಲ್ಲ ಹೋಗಬಾರ್ದು. ಪ್ರವಾಸಿಗರ ನಿರ್ಬಂಧ ವಿಧಿಸಲಾಗಿದೆ. ಸಿಡಿಲು, ಬಿರುಗಾಳಿ ಸಹಿತ ಮಳೆ ಆಗುವಂಥ ಮುನ್ಸೂಚನೆ. ಸೆಲ್ಫಿ ಕ್ರೇಜ್ಗಾಗೆಲ್ಲ ಜೀವವನ್ನು ಕಳೆದುಕೊಳ್ಳಬೇಡಿ, ಎಚ್ಚರಿಕೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಪ್ರವಾಸಿಗರಿಗೆ ಮತ್ತು ಯುವತಿಯರಿಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದೆ.